ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸಕ್ಕೆ ಇಂದು ಎಚ್.ಡಿ. ಕುಮಾರಸ್ವಾಮಿ ಚಾಲನೆಯನ್ನ ನೀಡಲಿದ್ದಾರೆ. ಪಕ್ಷ ಸಂಘಟನೆ ಹೆಸರಿನಲ್ಲಿ ರಾಜ್ಯ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಒತ್ತು ನೀಡೋದಕ್ಕೆ ಈ ರಾಜ್ಯ ಪ್ರವಾಸವನ್ನ ಕೈಗೊಳ್ಳಲಾಗಿದೆ. ಇಂದು ಚಾಲನೆಯನ್ನ ನೀಡಲಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಜೂನ್ 16ರಿಂದ ನಿಖಿಲ್ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. 90 ಕ್ಷೇತ್ರಗಳನ್ನ ವಿಸಿಟ್ ಮಾಡಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಜೆಡಿಎಸ್ ಸಾರಥ್ಯ ವಹಿಸೋದಕ್ಕೆ ನಿಖಿಲ್ ಕಸರತ್ತನ್ನ ಪಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು. ನಿಖಿಲ್ ರಾಜ್ಯ ಪ್ರವಾಸಕ್ಕೆ ಇಂದು ಅವರ ತಂದೆಯವರಾದ ಎಚ್.ಡಿ. ಕುಮಾರಸ್ವಾಮಿ ಚಾಲನೆಯನ್ನ ನೀಡಲಿದ್ದಾರೆ. ಇಂದು ಚಾಲನೆಯನ್ನ ನೀಡ್ತಾರೆ. ಇನ್ನು ಜೂನ್ 16ರಿಂದ ನಿಖಿಲ್ ಪ್ರವಾಸವನ್ನ ಕೈಗೊಳ್ತಾರೆ. 90 ಕ್ಷೇತ್ರಗಳಿಗೆ ವಿಸಿಟ್ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಇಂದು ನಿಖಿಲ್ ಕುಮಾರಸ್ವಾಮಿ ಅವರ ರಾಜ್ಯ ಪ್ರವಾಸಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಚಾಲನೆಯನ್ನ ನೀಡಲಿದ್ದಾರೆ. ಇನ್ನು 16ರಿಂದ ನಿಖಿಲ್ ಪ್ರವಾಸವನ್ನ ಕೂಡ ಕೈಗೊಳ್ಳಲಿದ್ದಾರೆ. ಯಾವ್ಯಾವ ಕ್ಷೇತ್ರಕ್ಕೆ ಭೇಟಿಯನ್ನ ನೀಡಲಿದ್ದಾರೆ, ಏನಿದೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್? ಸಿಂಚನ, ಇವತ್ತು ರಾಜ್ಯ ಪ್ರವಾಸ ವಿಚಾರವಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಜೆಡಿಎಸ್ ಕಚೇರಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಕುಮಾರಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ರಾಜ್ಯ ಪ್ರವಾಸ ಮಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಪಕ್ಷ ಸಂಘಟನೆ ಮಾಡಬೇಕು. ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಆಗದೆ ಇದ್ರೆ ಮುಂದೆ ಬರುವಂತ ಯಾವುದೇ ಚುನಾವಣೆಯಲ್ಲೂ ಸಹಿತ ಅದನ್ನ ಎದುರಿಸಲಿಕ್ಕೆ ಅಥವಾ ಪಕ್ಷಕ್ಕೆ ಲಾಭ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನ ಮನಗಂಡಿರುವಂತಹ ಜೆಡಿಎಸ್ ಈಗ ರಾಜ್ಯ ಪ್ರವಾಸವನ್ನ ಮಾಡಿ ಪಕ್ಷ ಸಂಘಟನೆ ಮಾಡಿ ಗಟ್ಟಿ ಮಾಡ್ಕೋಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದೆ. ಕಾರಣ ಏನಂತಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಈಗ ಜೆಡಿಎಸ್ ಪ್ರಾಬಲ್ಯ ಇರೋ ಕಡೆಯಲ್ಲಿ ಜೆಡಿಎಸ್, ಬಿಜೆಪಿ ಪ್ರಾಬಲ್ಯ ಇರೋ ಕಡೆಯಲ್ಲಿ ಬಿಜೆಪಿ ಮಾತ್ರ ಗಟ್ಟಿ ಆಗ್ತಾ ಹೋದ್ರೆ ಜೆಡಿಎಸ್ಗೆ ಅದ್ರ ಬಹಳ ನಷ್ಟ ಆಗತ್ತೆ. ಬಿಜೆಪಿ ಪ್ರಾಬಲ್ಯ ಇದ್ದಲ್ಲಿ ನಾವು ಏನು ಪಕ್ಷ ಸಂಘಟನೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಇದು ನಮಗೆ ಪಕ್ಷಕ್ಕೆ ಸಮಸ್ಯೆ ಆಗತ್ತೆ ಅನ್ನೋದು ಕಾರಣಕ್ಕಾಗಿ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಬೇಕು. ಪಕ್ಷದಲ್ಲಿರುವಂತಹ ಒಂದಷ್ಟು ಗೊಂದಲಗಳಿದ್ದಾವೆ. ಯಾರು ಪಕ್ಷವನ್ನ ನೇತೃತ್ವ ವಹಿಸ್ತಾರೆ, ಇದಕ್ಕಿಲ್ಲಿ ರಾಜ್ಯಾಧ್ಯಕ್ಷರಾಗಿ ಕುಮಾರಸ್ವಾಮಿ ಇದ್ರೂ ಸಹಿತ ಅವರು ಇಲ್ಲಿ ಯಾವುದೇ ರೀತಿಯ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೇಂದ್ರ ಸಚಿವರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಘಟಕಕ್ಕೆ ನಿಖಿಲ್ ಅವರೇ ಒಂದ್ ರೀತಿಯಲ್ಲಿ ಪರೋಕ್ಷವಾಗಿ ಅವರೇ ಅಧ್ಯಕ್ಷರು ಅನ್ನೋಂಥ ಭಾವನೆಯನ್ನ ಜನರಲ್ಲೂ ಕೂಡ ಬರಬೇಕು, ಕಾರ್ಯಕರ್ತರಲ್ಲೂ ಕೂಡ ಬರಬೇಕು. ಆ ನಂತರದಲ್ಲಿ ನಿಖಿಲ್ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡೋದ್ರ ಬಗ್ಗೆ ಪಕ್ಷದಲ್ಲಿ ತೀರ್ಮಾನ ಆಗ್ಬೇಕು. ಏಕಾಏಕಿಯಾಗಿ ನಿಖಿಲ್ ಅವ್ರನ್ನೇ ರಾಜ್ಯಾಧ್ಯಕ್ಷನಾಗಿ ಘೋಷಣೆ ಮಾಡಿದ್ರೆ ಇದು ಮತ್ತೆ ಕುಟುಂಬ ರಾಜಕೀಯ ಅನ್ನೋಂತ ಮಾತು ಕೇಳಿ ಬರುತ್ತೆ. ಆ ಕಾರಣಕ್ಕೆ ಆ ರೀತಿ ಆಗಬಾರ್ದು. ಜನರೇ ಒಪ್ಕೋಬೇಕು, ಕಾರ್ಯಕರ್ತರೇ ಇವ್ರನ್ನ ಒಪ್ಕೋಬೇಕು. ಇಲ್ಲ, ಇವರು ಚೆನ್ನಾಗಿ ಕೆಲಸವನ್ನ ಮಾಡ್ತಾರೆ, ಇವರಿಗೆ ಕೊಟ್ಟರೆ ಸೂಕ್ತ ಅನ್ನೋಂತ ಮಾತು ಭಾವನೆ ಕಾರ್ಯಕರ್ತರಲ್ಲಿ, ಪಕ್ಷದ ಮುಖಂಡರಲ್ಲಿ ಬರುವಂತೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ನಾಳೆಯಿಂದ ಪ್ರವಾಸ ಆರಂಭ ಆಗತ್ತೆ. 90 ವಿಧಾನಸಭಾ ಕ್ಷೇತ್ರಗಳು, ಅಲ್ಲಿ 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ತಾಲೂಕು ಕೇಂದ್ರಗಳಿಗೂ ಸಹಿತ ಹೋಗಿ ಅಲ್ಲಿನ ಪ್ರಮುಖರ ಜೊತೆಯಲ್ಲಿ ಕುಳಿತು ಸಭೆಯನ್ನ ಮಾಡೋದ್ರ ಬಗ್ಗೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿರುವಂತ ಕಾರಣಕ್ಕಾಗಿ ಮುಂದೆ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಯಾರಿಗೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಒಂದ್ ವೇಳೆ ಜೆಡಿಎಸ್ಗೆ ಬಂತು ಅಂತಾದ್ರೆ ಆ ಸಂದರ್ಭದಲ್ಲಿ ಟಿಕೆಟ್ ಕೇಳೋದು ಕಷ್ಟ ಆಗತ್ತೆ. ಮತ್ತೆ ಆ ಸಂದರ್ಭದಲ್ಲಿ ಸಿದ್ಧತೆ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗತ್ತೆ. ಇನ್ನೊಂದು ಕಡೆಯಲ್ಲಿ ಜೆಡಿಎಸ್ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಂಡ್ರೆ ಹೆಚ್ಚಿನ ಕ್ಷೇತ್ರಗಳಲ್ಲಿ ಟಿಕೆಟ್ ಅನ್ನ ಕೇಳಬಹುದು. ಇದೆಲ್ಲ ಲೆಕ್ಕಾಚಾರವನ್ನ ಇಟ್ಕೊಂಡು ಜೆಡಿಎಸ್ ಈಗ ರಾಜ್ಯ ಪ್ರವಾಸವನ್ನ ಆರಂಭಿಸಿದೆ. ಇವತ್ತು ಆ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ಲಿಕ್ಕಿದೆ. 11 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗತ್ತೆ. 1-2-3 ಗಂಟೆಗಳ ಕಾಲ ಕಾರ್ಯಕ್ರಮ ನಡೆಯೋ ಸಾಧ್ಯತೆ ಇದೆ. ಅನಂತರದಲ್ಲಿ ನಾಳೆಯಿಂದ ಬೇರೆ ಬೇರೆ ಕ್ಷೇತ್ರಗಳಿಗೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಪಕ್ಷದ ಕೆಲ ಮುಖಂಡರುಗಳೆಲ್ಲ ಸೇರಿ ಪ್ರವಾಸವನ್ನ ಮಾಡ್ಲಿಕ್ಕಿದ್ದಾರೆ. ಸಿಂಚನ, ಥ್ಯಾಂಕ್ ಯು ಜನಾರ್ದನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.